ಭಾರತ ಜಗತ್ತಿನ ವಿಶೇಷ ದೇಶ. ಎಲ್ಲ ದೇಶದಲ್ಲೂ ಕೂಡ ಯಾವುದೇ ದೇಶದಲ್ಲಿ ಒಬ್ಬರು ಮಹಾಪುರುಷರು ಇರ್ತಾರೆ. ಆದರೆ ಭಾರತ ನೋಡಿದಾಗ ಇಲ್ಲಿ ಸಾವಿರಾರು ಜನ ಮಹಾಪುರುಷರಿದ್ದಾರೆ ಸಮಾಜಕ್ಕೋಸ್ಕರ ದೇಶ ಬದುಕಿದ್ದಾರೆ. ಹಾಗೆ ಆ ಪಟ್ಟಿಯಲ್ಲಿ ಅಗ್ರಗಣ್ಯವಾಗಿದ್ದವರು ಅನೇಕ ಜನರಲ್ಲಿ ಡಾಕ್ಟರ್ ಕಿಶೋರ್ ಬಲರಾಮ್ ಅಡಿಗ ಅವರೊಬ್ಬರು. ಸಹಜವಾಗಿ ಕಳೆದ ನಾನು 8-9 ಶತಮಾನದಿಂದ ಜಾಸ್ತಿ ಸುಮಾರು 2,500 ವರ್ಷ ಅನೇಕ ಜನ ಆಕ್ರಮಣಕಾರಿ ದೇಶಕ್ಕೆ ಬರ್ತಾರೆ. ಎಲ್ಲ ಆಕ್ರಮಣವನ್ನು ಕೂಡ ಈ ದೇಶ ವಿರೋಧ ಮಾಡಿತ್ತು. ಎಲ್ಲರೂ ವಾಪಸ್ ಕಳಿಸಿದ್ರು, ಇಲ್ಲ ಅಂತಿಲ್ಲ. ಅದು ಅಲೆಕ್ಸಾಂಡರ್ ಅಂತ ಹೇಳ್ಬೋದು, ಎಲ್ಲರೂ ಕೂಡ. ಆದರೆ ಯಾವಾಗ ಇಲ್ಲಿಗೆ ಈ ಇಂಗ್ಲೀಷರು ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಆ ನಂತರದಲ್ಲಿ ಅನೇಕ ಸಮಸ್ಯೆಗಳಾಯಿತು. ಅವರು ಇಲ್ಲಿ ಅಧಿಕಾರ ಸ್ಥಾಪನೆ ಮಾಡಿದರು. ಸಹಜವಾಗಿ ನಮ್ಮನ್ನು ಬದಲಾವಣೆ ಮಾಡಲಿಕ್ಕೋಸ್ಕರ ನಮ್ಮಲ್ಲಿ ಶಿಕ್ಷಣ ಪದ್ಧತಿ ಬೇರೆ ಬೇರೆ ಬದಲು ಮಾಡಿದ್ರು. ಹಾಗಾಗಿ ಸಮಾಜ ಅವರ ಅಡಿ ಹೋಯಿತು. ಆ ಸಮಯದಲ್ಲಿ ಅನೇಕ ಜನ ಸ್ವಾತಂತ್ರ್ಯ ಹೋರಾಟದ ಕೆಲಸ ಮಾಡಿದ್ದಾರೆ. ಒಬ್ಬರಿಬ್ಬರು ಸಾವಿರಾರು ಜನ ಸ್ವಾತಂತ್ರ್ಯ ಹೋರಾಟ ಕೆಲಸ ಮಾಡಿದ್ದಾರೆ. ಹಾಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೆಲಸ ಮಾಡುವಂಥ ದೇಶಭಕ್ತಿ ಅನ್ನೋಂಥ ಆ ಸಮಯದಲ್ಲಿ ಅನೇಕ ಇತ್ತು. ಹಾಗೆ ಒಬ್ಬ ಕೇಶವ್ ಬಲರಾಮ್ ಅಡಿಗವರ್ ಒಬ್ಬ ಹುಡುಗ, ಸಾಮಾನ್ಯ ಮಧ್ಯಮ ವರ್ಗದ ಮನೆಯಲ್ಲಿ, ತಂದೆ ಅಧ್ಯಾಪಕರು, ಸಾಮಾನ್ಯ ಮನೆ ಹುಟ್ಟುತ್ತಾನೆ. ಹುಟ್ಟಿದಂಥ ವ್ಯಕ್ತಿ ಸ್ವಾತಂತ್ರ್ಯ ಹೋರಾಟ ಪಾಲ್ಗೊಳ್ತಾರೆ. ಚಿಕ್ಕ ಬಾಲಕಿರಬೇಕಾದ್ರೇ ಒಂದೇ ಮಾತನ್ನು ಚಳವಳಿ ಮಾಡ್ತಾರೆ. ಅಂದರೆ ಅದಕ್ಕಿಂತ ಮೊದಲು ತಾನು ಪಾಠ ಮಾಡೋ ಶಾಲೆಗೆ ಹೋಗುವಂಥ ಶಿವಾಜಿ ಕಥೆಯನ್ನು ಕೇಳಿದಂಥ ವ್ಯಕ್ತಿ ತನ್ನ ಊರಿನ ಹೊರಗಡೆ ಅಂತ ಒಂದು ಗುಡ್ಡದ ಮೇಲೆ ಒಂದು ಈನಂಜ ಕರೆದಿತ್ತು. ಆ ಈನಂಜಾಗ ತೆಗಿಲಿಕ್ಕೋಸ್ಕರ ತನ್ನ ಮಾಸ್ಟರ್ ಮನೆಯಿಂದ ಅಲ್ಲಿಗೊಂದು ಸುರಂಗ ಮಾಡಿ ಪ್ರಯತ್ನ ಮಾಡ್ತಾನೆ. ಮಾಸ್ಟರ್ ಬಂದು ನೋಡ್ತಾರೆ, ತನ್ನ ಮನೆಯ ಕೋಣೆಯಲ್ಲಿ ಒಂದು ದೊಡ್ಡ ಹೊಂಡಾಗಿದೆ. ಯಾಕೆ ನೋಡಿದಾಗ ಹೇಳ್ತಾನೆ ನಾವು ಅಲ್ಲಿ ಸುರಂಗ ಮಾಡ್ತಿದ್ವಿ ಅಂತ. ಮಾಸ್ಟ್ರಿಗೆ ಕೋಪ ಬರುತ್ತೆ, ಆದರೆ ಖುಷಿ ಆಗುತ್ತೆ ಈ ದೇಶಭಕ್ತಿ ನೋಡಿ ಅವನನ್ನು. ಅಂದರೆ ಆ ಥರ ಇನ್ನು 4-5ನೇ ಕ್ಲಾಸ್ ಇರಬೇಕಾದ್ರೆ ಅಲ್ಲಿ ದೇಶಭಕ್ತಿ ಇತ್ತು ಅವನ ಹತ್ರ. ಆನಂತರ ಹೈಸ್ಕೂಲಿಗೆ ಹೋಗಬೇಕಾದ್ರೆ, ನ್ಯೂ ಸಿಟಿ ಹೈಸ್ಕೂಲಿಗೆ ಹೋಗಬೇಕಾದ್ರೆ ಅಲ್ಲಿಯೂ ಆಗುತ್ತೆ. ಶಾಲೆಗೆ ಇನ್ಸ್ಪೆಕ್ಟರ್ ಬರೋರಿದ್ದರು, ಆಂಗ್ಲ ಅಧಿಕಾರಿ. ಆಗ ಯೋಚನೆ ಮಾಡ್ತಾರೆ, ಆಗ ಒಂದೇ ಮಾತ್ರ ನಿಷೇಧ ಆಗಿದ್ರು, ಒಂದೇ ಮಾತ್ರ ಹೇಳಬಾರ್ದು ಅಂತ. ಆಗ ಅದು ಹೇಳಿದಾಗ ಅವನು ತನ್ನೆಲ್ಲ ತರಗತಿ ಮಕ್ಕಳು ಹೇಳ್ತಾರೆ, ಆ ಇನ್ಸ್ಪೆಕ್ಟರ್ ಯಾರು ಬರ್ತಾನೆ, ಆಂಗ್ಲ ಇನ್ಸ್ಪೆಕ್ಟರ್ ಬಂದ ತಕ್ಷಣ ಎಲ್ಲ ಒಂದೇ ಮಾತ್ರ ಒಟ್ಟಿಗೆ ಕೂಗಬೇಕಂತ. ಚಿಕ್ಕ ಬಾಲಕ, ಇನ್ನೂ 9ನೇ ಕ್ಲಾಸ್ 10ನೇ ಕ್ಲಾಸ್ ಹುಡುಗ, 15 ವರ್ಷ ಹುಡುಗ, ಕ್ಲಾಸ್ ಮಕ್ಕಳು ಎಲ್ಲರಿಗೂ ಕೂಡ ಒಂದೇ ಮಾತ್ರ ಘೋಷಣೆ ಆಗಲಿಕ್ಕೆ ತಯಾರು ಮಾಡ್ತಾರೆ. ಇನ್ಸ್ಪೆಕ್ಟರ್ ಬರ್ತಾರೆ, ಒಂದು ತರಗತಿ ಹೋಗ್ತಾರೆ, ಆ ತರಗತಿ ಕಾಲಿಡಬೇಕು, ಎಲ್ಲ ಮಕ್ಕಳು ಒಟ್ಟು ಒಂದೇ ಮಾತ್ರ ಘೋಷಣೆ ಕೂತಾರೆ. ಕೊಬ್ಬರ ಇನ್ಸ್ಪೆಕ್ಟರ್ ಇನ್ನೊಂದು ಕಡೆ ಅಲ್ಲೂ ಹಾಗಾಗುತ್ತೆ. 2-3 ಕ್ಲಾಸಿಗೆ ಹೋಗಿ ಎಲ್ಲ ಕಡೆ ಒಂದೇ ಮಾತ್ರ ಘೋಷಣೆ ಆಗ್ತಾರೆ. ಆ ಇನ್ಸ್ಪೆಕ್ಟರ್ ಹೊರಗಡೆ ಬಂದು ಹೇಳ್ತಾರೆ, ಇದು ಏನೋ ವ್ಯತ್ಯಾಸ ಆಗಿದೆ, ನೀವು ಸರಿ ಮಾಡಬೇಕು, ಯಾರನ್ನು ಮಾಡಬೇಕು, ಇಲ್ಲದಿರೇ ಈ ಶಾಲೆಗೆ ಅನುದಾನ ತೆಗೆದಾಕ್ತೀವಿ, ನಾವು ಶಾಲೆ ಬಂದ್ ಮಾಡ್ತೀವಿ ಅಂತ ಹೇಳ್ತಾರೆ. ಶಾಲೆ ಬಂದು ಕೂಡ ಮಾಡ್ತಾರೆ. ಆ ಎಲ್ಲ ಮಕ್ಕಳ ಮನೆಯವರು ತಮ್ಮ ಮಕ್ಕಳ ಜವಳಿ ಕೇಳ್ತಾರೆ, ನೀನು ಹೇಳಿದ್ದ, ಯಾರು ಹೇಳಿದ್ದು ಅಂತ. ಆಗ ಗೊತ್ತಾಗುತ್ತೆ ಕೇಶವನಿಗೆ, ನನ್ನಿಂದಾಗಿ ಶಾಲೆ ಬಂದಾಗುತ್ತೆ, ತೊಂದರೆ ಆಗುತ್ತೆ ಅಂತ ಹೇಳಿ ಅವನು ಅಧ್ಯಾಪಕರು ಹೇಳ್ತಾನೆ, ಮುಖ್ಯೋಪಾಧ್ಯಾಪಕರ ಹತ್ರ ನಾನೇ ಹೇಳಿರೋದು ಅಂಥೇಳಿ ಆ ಶಾಲೆ ಬಿಡ್ತಾನೆ. ಅಂದರೆ ಈ ಥರ ಬಾಲ್ಯದಲ್ಲೇ ದೇಶಭಕ್ತನಾಗಿದ್ದ. ಅನೇಕ ಘಟನೆಗಳಾಗುತ್ತೆ. ಅದಾದ ನಂತರ ಅವನಿಗೆ ಅನಿಸುತ್ತೆ, ನಾನು ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಆಗ ಕ್ರಾಂತಿಕಾರಿಗಳ ತವರೂರು ಬಂಗಾಲ ಆಗಿತ್ತು. ಬಂಗಾಳ ಹೋಗ್ತಾರೆ, ಹೋಗ್ಲಿಕ್ಕೆ ಕಾರಣ ಓದುವ ಕಾರಣಕ್ಕೋಸ್ಕರ. ಮೆಡಿಕಲ್ ಓದಲಿಕ್ಕೋಸ್ಕರ ಬಂಗಾಳಕ್ಕೆ ಹೋಗ್ತಾರೆ. ಅಲ್ಲಿ ಮೆಡಿಕಲ್ ಓದುವ ಹೆಸರಲ್ಲಿ ಹೋಗಿ ಅಲ್ಲಿ ಕೊಕ್ಕೇನ್ ಅನ್ನೋಂಥ ಒಂದು ನಾಮಧೇಯ ಜೊತೆಗೆ ಅನೇಕ ರೀತಿಯ ಕ್ರಾಂತಿಕಾರಿ ಕೆಲಸ ಮಾಡ್ತಾರೆ, ಅನೇಕ ರೀತಿ ಕೆಲಸ ಮಾಡ್ತಾರೆ. ಈ ಥರ ಪ್ರಾರಂಭ ಬಾಲ್ಯದಲ್ಲಿ ನಾಗ್ಪುರದಲ್ಲಿ ಅವರು ಕೆಲಸ ಮಾಡ್ತಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ. ಅದಾದ ನಂತರ ಅಲ್ಲಿ ಹೋಗ್ತಾರೆ, ಕ್ರಾಂತಿಕಾರಿಗಳ ಜೊತೆ ಮಾಡ್ತಾರೆ. ಅಲ್ಲಿಂದ ವಾಪಸ್ ಅನಿಸುತ್ತೆ, ಇದು ಕ್ರಾಂತಿಕಾರಿಗಳ ಜೊತೆ ಮಾಡಿದಾಗ ಸಮಾಜ ಅವರನ್ನು ಸ್ವೀಕರಿಸ್ತಾರೆ ಅಂತ. ಯಾಕಂದರೆ ಕೇವಲ 1-2 ಜನ ಭೂಗತರಾಗಿ ಕೆಲಸ ಮಾಡುವಂಥದ್ದು, ಇಡೀ ಸಮಾಜ ಸ್ವೀಕರಿಸಿದ್ರು. ಸಮಾಜ ಗೊತ್ತಿಲ್ಲ, ಸಮಾಜವನ್ನು ಒಪ್ಪಿಕೊಳ್ಳೋದು ಕೂಡ ಇಲ್ಲ ಇತ್ತು. ಯಾಕಂದರೆ ಹಿಂದೂ ಸಮಾಜದ ಸ್ವಭಾವ ಕ್ರೌರ್ಯವನ್ನು, ಹಿಂಸೆಯನ್ನು ಒಪ್ಪುವುದಿಲ್ಲ. ಹಾಗಾಗಿ ಸಮಾಜ ಒಪ್ಪುವುದಿಲ್ಲ ಅನ್ಸುತ್ತೆ, ಸರಿ ಆಗಲಿಕ್ಕಿಲ್ಲ. ವಾಪಸ್ ಅಲ್ಲಿ ಬಿಡ್ತಾರೆ, ಬಿಟ್ಟು ವಾಪಸ್ ನಾಗ್ಪುರ ಬರ್ತಾರೆ. ರಾಷ್ಟ್ರೀಯ ಕಾಂಗ್ರೆಸ್ ಬಾಲಗಂಗಾಧರ ತಿಲಕ್ ನೇತೃತ್ವದ ಕೆಲಸ ಮಾಡ್ತಾ ಇತ್ತು, ಅಲ್ಲಿ ಕೆಲಸ ಮಾಡಿ ಶುರು ಮಾಡ್ತಾರೆ. ಅಲ್ಲಿ ಕೂಡ ಕೆಲಸ ಅನೇಕ ಮಧ್ಯ ಭಾರತ ಕಾರ್ಯದರ್ಶಿಗಳು ಆಗಿದ್ರು ಅವರು. ಅವ್ರ ನೇತೃತ್ವದಲ್ಲೇ ಒಂದು ಅಖಿಲ ಭಾರತೀಯ ಸಮಾವೇಶ ಕೂಡ ಆಗುತ್ತೆ. ಅಂತ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಕೆಲಸ ಮಾಡ್ತಾರೆ. ಅಲ್ಲೂ ಕೆಲಸ ಮಾಡ್ತಾರೆ. ಅಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವ್ರಿಗೆ ಅನಿಸುತ್ತೆ, ಅಲ್ಲಿನ ಆಗ ತಿಲಕರ ನಿಧನ ಆಗುತ್ತೆ. ಆಗ ನೇತೃತ್ವ ವ್ಯತ್ಯಾಸ ಆಗುತ್ತೆ, ತುಷ್ಟೀಕರಣ ಪ್ರಾರಂಭ ಆಗಿತ್ತು ಅಲ್ಲಿ. ಅದಾದ ಅನಿಸುತ್ತೆ, ತುಷ್ಟೀಕರಣದಿಂದಾಗಿ ಮುಸ್ಲಿಮಾನ್ ತುಷ್ಟೀಕರಣ, ಆ ಮೂಲಕ ನಾವು ಸ್ವಾತಂತ್ರ್ಯ ಪಡೆಯುವಂಥ ಕಲ್ಪನೆ, ಇದೆಲ್ಲ ನೋಡ್ತಾ ಇರಬೇಕಾದ್ರೆ ಅನಿಸುತ್ತೆ ಅವರಿಗೆ. ಆಗ ಒಂದು ಚಳವಳಿಯ ಮೂಲಕ ಜೈಲಿಗೆ ಹೋಗಿದ್ರು ಅವರು. ಆಗ ಅನಿಸುತ್ತೆ ಅವರಿಗೆ, ಯೋಚನೆ ಮಾಡ್ತಾರೆ, ಯಾಕೆ ಈ ದೇಶ ಈ ಥರ ಆಯಿತು, ನಮ್ಮ ಸಮಾಜ ಈ ಯಾಕೆ ಆಗ್ತಾಯಿದೆ. ಗೊತ್ತಾಯ್ತು ಅವ್ರಿಗೆ, ಈ ದೇಶ ಹಿಂದೆ ತುಂಬ ಹಿಂದೆ ಹೋದಾಗ ಈ ದೇಶ ಚೆನ್ನಾಗಿತ್ತು. ಯಾವಾಗ ಹಿಂದೂಗಳು ಒಟ್ಟಾಗಿದ್ದಾಗ, ಸಂಘಟಿತ ಆಗಿದ್ದಾಗ, ಯಾವಾಗ ಹಿಂದೂ ಸಮಾಜ ಅನೇಕ ರೀತಿಯ ಕೊರತೆಗಳು ನಿರ್ಮಾಣ ಆಯಿತು, ಅಸಮಾನತೆ ವ್ಯತ್ಯಾಸಗಳಾಯಿತು, ಆಗ ನಮ್ಮನ್ನು ಬೇರೆ ಆಳಿದರು. ಈ ದೇಶ ಮುಸಲ್ಮಾನರು ಕಳಿಸ್ತಿದ್ರು, ಎಲ್ಲರೂ ಬಂದದ್ದು ಯಾವಾಗ ಅಂದರೆ ನಮ್ಮ ಒಂದು ಭಿನ್ನತೆಯಿಂದಾಗಿ, ನಮ್ಮಲ್ಲಿರುವಂಥ ಒಂದು ವಿಘಟನೆಯಿಂದಾಗಿ. ಹಾಗಾಗಿ ಯೋಚನೆ ಮಾಡ್ತಾರೆ, ಈ ಸಮಾಜವನ್ನು ವಾಪಸ್ ಸರಿ ಮಾಡಬೇಕಾದ್ರೆ ಒಂದೇ ಇರುವಂಥದ್ದು ಹಿಂದೂಗಳು ಸಂಘಟನೆ ಮಾಡಬೇಕು, ನಮ್ಮ ಮರೆತೋದಂಥ ಹಿಂದುತ್ವವನ್ನು ಏನು ಮಾಡಬೇಕು. ಅದಕ್ಕೋಸ್ಕರ ಯೋಚನೆ ಮಾಡ್ತಾರೆ. ಯಾವುದೇ ಒಂದು
ಕ್ರಾಂತಿಕಾರಿಯಿಂದಿರ್ಬೋದು ಅಥವಾ ರಾಷ್ಟ್ರೀಯ ಕಾಂಗ್ರೆಸ್ಸಿಂದ ಕೆಲಸ ಮಾಡಿದಾಗ ಸ್ವಾತಂತ್ರ್ಯ ಸಿಗ್ಬೋದು, ಇಂಗ್ಲೀಷ್ ಬಿಟ್ಟು ಹೋಗ್ಬೋದು. ಉದಾಹರಣೆ ಹಿಂದೆ ಮೊಘಲರಿದ್ದರು, ತುಘಲಕರಿದ್ದರು, ಖಿಲ್ಜಿಗಳಿದ್ದರು, ಹೀಗೆ ಅನೇಕ ಜನ ಬಂದರು. ಒಬ್ಬರಾದ ಇನ್ನೊಬ್ರು ಬಂದರೆ ಬಿಟ್ಟರೆ ನಾವೇ ಆಳ್ವಿಕೆ ಮಾಡಲಿಲ್ಲ. ಇನ್ನು ಕಾರಣ ಏನು? ನಾವು ಸಂಘಟಿತವಾಗಿಲ್ಲ. ಹಾಗಾಗಿ ಇನ್ನು ಪುನಃ ಇಂಗ್ಲೀಷ್ ದೇಶ ಬಿಟ್ಟು ಹೋಗ್ಬೋದು, ಸ್ವಾತಂತ್ರ್ಯ ಸಿಗ್ಬೋದು. ಅದು ಶಾಶ್ವತವಾಗಿ ನಮ್ಮ ಸ್ವಾತಂತ್ರ್ಯ ಉಳಿಸ್ಕೊಳ್ಳಿ ಆಗುತ್ತೆ. ನಮಗೆ ಉಳಿಸ್ಕೋಬೇಕಾದ್ರೆ ನಮ್ಮ ನೆನಪು ಮಾಡ್ಕೋಬೇಕು. ಹಾಗಾಗಿ 1925ನೇ ಇಸ್ವಿಯ ವಿಜಯದಶಮಿ ಯೋಚನೆ ಮಾಡ್ತಾರೆ, ಸಂಘವನ್ನು ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಬೇಕಾದ್ರೆ ಅದೇ ಒಂದು ಘೋಷಣೆ ಮಾಡೋದಿಲ್ಲ, ಪ್ರಚಾರ ಮಾಡೋದಿಲ್ಲ, ಬದಲಿಗೆ ಕೇವಲ ತಮ್ಮ 8 ಜನ ಬಾಲಕರನ್ನ ತರುಣರನ್ನ ಒಟ್ಟಿಸ್ತಾರೆ. ಇವಾಗ ಸಂಘ ಪ್ರಾರಂಭ ಅಂತ ಹೇಳ್ತಾರೆ. ಇವತ್ತಿನ ರೀತಿ RSS ಏನೇನು ಚಟುವಟಿಕೆ ನಡೀತಾ ಉಂಟು ಅದು ಯಾವುದೂ ಆಗಿಲ್ಲ ಆಯಿತು. ಬದಲಿಗೆ ಒಂದು ದಿವಸ ಒಟ್ಟು ಸೇರ್ತಾರೆ. ಇವತ್ತಿನ ರಾಷ್ಟ್ರೀಯ ಸ್ವಯಂ ಸಂಘದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲ, ಸಂಘ ಪ್ರಾರಂಭ ಅಂತ ಹೇಳ್ತಾರೆ. ಸಂಘಕ್ಕೆ ಹೆಸರುಟ್ಟಿಲ್ಲ ಆಯಿತು, ಸಂಘ ಪ್ರಾರಂಭ ಅಂತ ಹೇಳ್ತಾರೆ. ಅದಾದ ನಂತರ ಕಾಲಾನುಕ್ರಮದಲ್ಲಿ ಸಂಘದ ಪದ್ಧತಿಗಳು ಇವತ್ತಿನ ರೀತಿ ನಿತ್ಯ ಸೇರುವಂಥ ಪದ್ಧತಿ ಇರ್ಬೋದು, ಶಾಖಾ ಪದ್ಧತಿ ಎಲ್ಲೂ ಮತ್ತೆ ಬಂದಿರುವಂಥದ್ದು. ಪ್ರಾರಂಭದಲ್ಲಿ ಕೇವಲ ವಾರಕ್ಕೊಮ್ಮೆ ಸೇರುವಂಥದ್ದು, ಅಲ್ಲಿ ಒಂದಷ್ಟು ಭಾಷಣಗಳು, ವ್ಯಾಯಾಮ ಇತ್ಯಾದಿ ವ್ಯಾಯಾಮ ಶಾಲೆ ವ್ಯಾಯಾಮ ಮಾಡೋದು ಆಗ್ತಾಯಿತ್ತು. ಅದಾದ ನಂತರ ಆ ನಂತರ ದಿನಗಳಲ್ಲಿ ಒಂದೊಂದೊಂದು ಜೋಡ್ಕೊಳ್ತಾ ಇವತ್ತಿನ ಒಂದು ರೀತಿ ಇದೆ, ಇದು ಬಂತು. ಅದಕ್ಕಿಂತ ಜಾಸ್ತಿ ಪ್ರಾರಂಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1-2 ವರ್ಷದಿಂದ ಸಂಘದ ಹೆಸರು ಬರುತ್ತೆ. ಹೆಸರು ಏನು ಬೆಳೆಯುವ ಚರ್ಚೆ ಆಯಿತು. ತುಂಬ ಜನ ಬೇರೆ ಬೇರೆ ಹೆಸರು ಹೇಳಿದರು. ಹಿಂದೂ ಸ್ವಯಂ ಸೇವಕ ಸಂಘ ಅದು ಬೇರೆ ಬೇರೆ ಹೆಸರು ಬಂತು. ಆಗ ಅವರು ಯೋಚನೆ ಮಾಡಿದರು, ರಾಷ್ಟ್ರೀಯ ಶಬ್ದ ಬಂದ ಎಲ್ಲರೂ ಒಳಗೊಳ್ಳುತ್ತೆ, ರಾಷ್ಟ್ರೀಯತೆ ಬರುತ್ತೆ, ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೆಸರು ಬರುತ್ತೆ ಹೇಳ್ತಾರೆ. ವಿಶೇಷ ಅಂದರೆ ಅದು ನಾನು ಹೇಳಿದ್ರೆ ಹೇಳಿಲ್ಲ ಅವರು, ನಾವೆಲ್ಲ ಸೇರಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಮಾಡಿದ್ದೀವಿ, ನಾನು ಮಾಡಿದ್ದು ಹೇಳಿಲ್ಲ ಅವರು. ಅಂದರೆ ಈ ಥರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡಿದರು. ಸೊ ಸಂಘದ ಶಾಖೆ ನಾಗ್ಪುರದಲ್ಲಿ ಪ್ರಾರಂಭ ಆಯಿತು. ಆನಂತರ ಅಲ್ಲಲ್ಲಿ ನಾಗ್ಪುರದ ಸುತ್ತಮುತ್ತ 8 ಜಾಗದಲ್ಲಿ ಆಯಿತು, ಎಲ್ಲ ಕಡೆ ಇಲ್ಲ ಆಯಿತು. ಆಗ ಎಲ್ಲ ಸ್ವಯಂ ಸೇವಕ ಸೇರಿದಂತೆ ನಮ್ಮ ಸಂಘದ ಹೆಸರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಆದರೆ ನಮ್ಮದು ಹೆಸರಲ್ಲಿ ನಮ್ದು ಎಲ್ಲಿದೆ ಇವತ್ತು? ನಾಗ್ಪುರದಲ್ಲಿ ಮಾತ್ರ ಇದೆ. ಹಾಗೆ ನಾವು ಬದಲಾವಣೆ ಮಾಡುವ, ನಾಗ್ಪುರ ಸ್ವಯಂ ಸೇವಕ ಸಂಘ ಮಾಡುವಾಗಾದರೆ ಅಂತ ಕೇಳ್ತಾರೆ. ಸ್ವಯಂ ಒಪ್ಪುದಿಲ್ಲ, ಇಲ್ಲ ಆಗುದಿಲ್ಲ, ಹಾಗಾದ್ರೆ ಎಂತ ಮಾಡಬೇಕು? ಹಾಗಿದ್ರೆ ನೀನೀಗ ಸಂಘ ಏನು ಮಾಡ್ತೀನಿ? ನೀನು ಈಗ ರಜೆ ಬರುತ್ತೆ, ಶಾಲೆ ಹೋಗೋ ವಿದ್ಯಾರ್ಥಿಗಳಿಗೆ ರಜೆ, ನೀನು ಎಲ್ಲ ಹೋಗ್ತೀವಿ? ನೀನು ಅಜ್ಜಿ ಮನೆ ಹೋಗ್ತೀಯಲ್ಲ, ಅಜ್ಜಿ ಮನೆ ಅಲ್ಲಿ ಶಾಖೆ ಮಾಡಬೇಕು, ನೀವೆಲ್ಲ ಹೋಗ್ತೀವಿ ಕೇಳ್ತಾರೆ. ಜೊತೆ ಇದ್ದಂಥ ಯಾವ ಬಾಲಕರಿದ್ದಾರೆ, ಹೈಸ್ಕೂಲ್ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ ಹೇಳ್ತಾರೆ ನಿಮ್ಮ ಅಜ್ಜಿ ಮನೆ ಸಂಬಂಧ ಕ್ರಮ ಹೋದಾಗ ಅಲ್ಲಿ ಶಾಖೆ ಶುರು ಮಾಡಬೇಕಂತ. ಈ ಪ್ರಾರಂಭದಲ್ಲಿ ಆ ಹುಡುಗರೆಲ್ಲ ಅವರು ತಮ್ಮ ಅಜ್ಜಿ ಮನೆ, ಒಬ್ಬ ಯಾರು ರತ್ನಗಿರಿ ಹೋದ, ಇನ್ನು ಪೂನಾಕ್ ಒಬ್ಬ ಹೋದ, ಅಲ್ಲಲ್ಲಿ ಶಾಖೆ ಪ್ರಾರಂಭ ಮಾಡ್ತಾರೆ. ಹೀಗೆ ಪ್ರಾರಂಭ ದಿನದಲ್ಲಿ ನಾಗ್ಪುರದಲ್ಲಿದ್ದಂಥ ಶಾಖೆ ನಾಗ್ಪುರ ಸುತ್ತಮುತ್ತ ಮಹಾರಾಷ್ಟ್ರದ ಕೆಲವು ಜಾಗದಲ್ಲಿ ಹೋಯಿತು. ಹೀಗೆ ಪ್ರಾರಂಭ ಆಯಿತು. ಪ್ರಾರಂಭ 2-3 ವರ್ಷ ಆಗಿ ಆಯಿತು. ಆ ನಂತರ ಅವ್ರು ಯೋಚನೆ ಮಾಡಿ ಸಂಘವನ್ನು ಇನ್ನೂ ಬಳಸೋದು ಹಾಕಿ ಬೇರೆ ಕಡೆ ಕೊಂಡು ಹೋಗ್ಬೇಕಲ್ಲ. ಆಗ ತನ್ನ ಜೊತೆ ಇದ್ದಂಥ ಯಾರೋ ಕೆಲವರು ಕೇಳ್ತಾರೆ, ನೀನು ಮುಂದೇನು ಮಾಡ್ಬೇಕಂತಿದ್ದೀನಿ? ನಾನು ಮೆಟ್ರಿಕ್ಯುಲೇಷನ್ SLC ಮುಗೀತು, ಮುಂದೇನು ಕಲ್ಸಕ್ಕೆ ಹೋಗಬೇಕು ಅಥವಾ ಮಾಡಬೇಕಂತ. ಇಲ್ಲಿ ನೀವು ಓದಬೇಕು, ಮುಂದೆ ಇಲ್ಲಿ ಓದಬೇಕು. ನೀನು ಓದಲಿಕ್ಕೋಸ್ಕರ ನೀನು ಚೆನ್ನೈಗೆ ಹೋಗಬೇಕು, ನೀನು ಮಂಗಳೂರು ಹೋಗಬೇಕು, ನೀನು ಲಾಹೋರಿಗೆ ಹೋಗಬೇಕು, ಲಾಹೋರ್ ನಮ್ಮ ಜೊತೆ ಲಾಹೋರಿಗೆ ಹೋಗಬೇಕು. ಹೀಗೆ ಜೊತೆ ಇದ್ದಂಥವ್ರನ್ನ ಓದಲಿಕ್ಕೋಸ್ಕರ ಕೇವಲ 16-17 ವರ್ಷದ ಬಾಲಕರು ಅವರಿಗೆ ಓದುವ ಹೆಸರಿನಲ್ಲಿ ಅವ್ರಿಗೆ ಕಳಿಸಿಕೊಡ್ತಾರೆ. ಪರಿಚಯಸ್ಥರಿಲ್ಲ, ಭಾಷೆ ಗೊತ್ತಿಲ್ಲ, ವೇಷಭೂಷಣ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಆದರೆ ಆ ಥರದ ವ್ಯಕ್ತಿಗಳನ್ನ ಕಳಿಸಿಕೊಡ್ತಾರೆ. ಉದಾಹರಣೆ ಅಣ್ಣ ಶೇಷ ಅಂತ ಅವರು ನಮ್ಮ ಮಂಗಳೂರಿಗೆ ಬಂದರು, ಯಾದವ ಜೋಶಿ ಅವರು ಬೆಳಗಾವಿ ಬಂದರು, ಮತ್ತು ಮಂಗಳೂರಿಗೆ ಬಂದರು, ದಾದಾ ಪರಮಾರ್ಥರು ಅಂತ ಅಸ್ಸಾಮಿಗೆ ಹೋದರು. ಹೀಗೆ ಅನೇಕ ಜನರನ್ನ ಆ ದಿನಗಳಲ್ಲಿ ಓದುವ ನೆಪದಲ್ಲಿ ಕಳಿಸಿಕೊಡ್ತಾರೆ. ಅಲ್ಲಿ ಹೋದಂಥವರು ತಮ್ಮ ಓದುವ ಜೊತೆಗೆ ಅಲ್ಲಿದ್ದಂಥ ಸಂಘಟನೆ ಕಟ್ತಾರೆ. ನೀವು ಹೇಳಿದಾಗೆ ಆ ದಿನಗಳಲ್ಲಿ ವಾಹನ ವ್ಯವಸ್ಥೆಗಳಿಲ್ಲ, ಇವತ್ತಿನ ಮೊಬೈಲ್ ಬಿಡಿ, ದೂರವಾಣಿ ವ್ಯವಸ್ಥೆಯೂ ಇಲ್ಲ, ಕೇವಲ ಪತ್ರಿಕೆಗಳು ಬರುವಂಥದ್ದು. ಈ ಕಾಲಘಟ್ಟದಲ್ಲಿ ಅನೇಕ ಜನ ಆ ಥರ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ನಿಮಿತ್ತವಾಗಿ ಹೋದ್ರವರು ಅಲ್ಲಿಂದ ವಾಪಸ್ ಬರಲಿಲ್ಲ, ವಾಪಸ್ ನಾಗ್ಪುರಕ್ಕೆ ಅಲ್ಲೇ ಓದಿ, ಅಲ್ಲೇ ಕಲಿತು, ಅಲ್ಲೇ ಸಂಘದ ಕೆಲಸ ಪಡಿಸಿದರು. ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಡಾಕ್ಟರ್ ಕೇಶವ ಬಲರಾಮ್ ಅಡಿಗವಾರ್ ಪ್ರಾರಂಭ ಮಾಡಬೇಕಾದ್ರೆ ಸಮಾಜದಲ್ಲಿ ಇರುವಂಥ ಕ್ರಾಂತಿಕಾರರ ಜೊತೆ, ರಾಷ್ಟ್ರೀಯ ಕಾಂಗ್ರೆಸ್ ಜೊತೆ ಬೇರೆ ಬೇರೆ ಆಂದೋಲನ ಕೆಲಸ ಮಾಡ್ತಾರೆ, ಸತ್ಯ ಕೊಂಡ್ಕೊಳ್ತಾರೆ. ಈ ಸಮಾಜ ಸರಿ ಮಾಡಬೇಕಾದ್ರೆ ಹಿಂದೂ ಸಮಾಜ ಮುಚ್ಚಕ್ಕೊಂದು ನಿದ್ರೆಯಿದೆ, ಎಬ್ಬಿಸ್ಬೇಕು ಇವ್ರನ್ನ, ಎಬ್ಬಿಸಿ ಆ ಮೂಲಕ ಸಮಾಜ ಸಂಘಟನೆ ಮಾಡಿ ಸ್ವಾತಂತ್ರ್ಯ ಉಳಿಸ್ಕೋಬೇಕು. ಅಂದರೆ ಸ್ವಾತಂತ್ರ್ಯ ಗಳಿಸೋದು ಸುಲಭ, ಉಳಿಸ್ಕೊಳ್ಳೋದು ಕಷ್ಟ. ಆ ದೃಷ್ಟಿಯಿಂದ ಅವ್ರು ಸಂಘವನ್ನು ಪ್ರಾರಂಭ ಮಾಡ್ತಾರೆ 25ನೇ ಇಸ್ವಿಯಲ್ಲಿ. ಪ್ರಾರಂಭ ಮಾಡಿದ ನಂತರ ಬೆಳೆಸಲಿಕ್ಕೋಸ್ಕರ ಪ್ರಾರಂಭದಲ್ಲಿ ನಾಗಪುರದ ಸುತ್ತಮುತ್ತ ಮಹಾರಾಷ್ಟ್ರದಲ್ಲಿ ಇಡೀ ದೇಶದಾದ್ಯಂತ ವಿದ್ಯಾರ್ಥಿಗಳನ್ನು ಓದುವ ನೆಪದಲ್ಲಿ ಕಲಿಸಿಕೊಡ್ತಾರೆ. ಆ ರೀತಿ ಹೋಗಿ ಅಲ್ಲಿಗೆ ಬೆಳೆಸ್ತಾರೆ. ಮತ್ತು ಅನೇಕ ಜನ ನಾಗಪುರದಲ್ಲೇ ಇದ್ದಂಥವ್ರು ಓದು ಮುಗಿಸಿದ ನಂತರ ಸಂಘದ ಪ್ರಚಾರಕರಾಗಿ ಬೇರೆ ದೇಶದ ಮೂಲೆಗೆ ಹೋಗ್ತಾರೆ. ಅಂದರೆ ಯಾವುದೇ ಒಂದು ಪ್ರತಿಫಲ ಇಲ್ಲದೆ, ಯಾವುದೇ ಒಂದು ಸ್ವಂತಕ್ಕೆ ಯಾವುದೇ ಲಾಭಗಳಿಲ್ಲದಿರೂ ಕೂಡ ಸಮಾಜ ಕೆಲಸಕ್ಕೆ ಹೋಗ್ತಾರೆ. ಹೋಗಿ ಸಂಘದ ಕಾರ್ಯವನ್ನು ಇಡೀ ದೇಶದಾದ್ಯಂತ ಬೆಳೆಸುವಂಥ ಕೆಲಸ ಮಾಡ್ತಾರೆ. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು 100 ವರ್ಷದ ಈ ಒಂದು ಸಮಯದಲ್ಲಿ ಜಗತ್ತಲ್ಲಿ ಅತ್ಯಂತ ದೊಡ್ಡ ಸ್ವಯಂ ಸೇವಾ ಸಂಘಟನೆ ಆಗಿ ಬೆಳೆದಿರಲಿ ಕಾರಣ ಅಂದರೆ ಅದು ಆ ರೀತಿಯಲ್ಲಿ ತಮ್ಮ ಎಲ್ಲ ಸ್ವಂತ ಹಿತ ಸುಖ ಸುಪ್ಪತ್ತಿಗೆನ
ಮರೆತು ನಾಗಪುರದಿಂದ ಬೇರೆ ಕಡೆ ಹೋಗಿ ಬೆಳೆಸಿದಂಥ ಅನೇಕ ಜನ ಮಹಾತ್ಮ ನಾಗಲಡದಾಗೆ ನಮ್ಮ ಈ ಭಾಗಕ್ಕೆ ಅಣ್ಣಾ ಶೇಷ್ ಇರ್ಬೋದು, ನೀಲಕಂಠ ಜಾಮದಾರ್ ಅಂತ ಅವ್ರು ಬಂದರು ಕಾರವಾರಕ್ಕೆ, ಯಾದವ್ ಜೋಶಿ ಇರ್ಬೋದು, ಅನೇಕ ಜನ ವ್ಯಕ್ತಿಗಳು ಬೆಳೆಸಿರೋ ಕಾರಣಕ್ಕೆ ಇವತ್ತು ಸಂಘ ಹೆಚ್ಚು ಬೆಳೆದಿದೆ.